ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಮಾಯಾ ನಗರಿ, ಈ ಮಾಯೆಗೆ ದುಡ್ಡೇ ಪ್ರಾಣ, ಇದು ಕೆಂಪೇಗೌಡರ ಭ್ರೂಣ. ಮಾಯಾ ನಗರಿ, ಈ ಮಾಯೆಗೆ ಬಣ್ಣ ನೂರು, ಇಲ್ಲಿ ಹೃದಯ ಚೂರೇ ಚೂರು. ಬೆಂಗಳೂರಿನ ಮತ್ತೊಂದು ಮುಖ ತೋರಿಸಿದಂಥ ಹಾಡಿದು. 2002 ಬರೋ ಸಿನಿಮಾ ಟಪೋರಿ. ಪ್ರೇಮ್ ಅವರು, ಅಲಂಕಾರ ಅವರು ಆ್ಯಕ್ಟ್ ಮಾಡಿದ್ರು. ಬಿ ಸುರೇಶ್ ಇದರ ನಿರ್ದೇಶಕರು. ಇಲ್ಲಿ ಹಂಸಲೇಖ ಅವರು ಒಳ್ಳೆ ಪ್ರಯೋಗ ಮಾಡಿದಂಥ ಹಾಡುಗಳನ್ನ ಮಾಡಿದ್ದಾರೆ. ಅಂದರೆ ಬೆಂಗಳೂರಿನ ಮತ್ತೊಂದು ಮುಖ ಹೇಳೋದು. ಆ ಸಿನಿಮಾದು ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟಂಗೆ ಅನಾಥ ಮಕ್ಕಳೆಲ್ಲ ಕೆಲವು ಇದ್ದಾವೆ ಸಿನಿಮಾದಲ್ಲಿ. ಹಾಗಾಗಿ ಒಂದು ಒಳ್ಳೆ ಕಥೆ ಇದೆ ಆ್ಯಕ್ಚುಲಿ. ಬಟ್ SPB ಅವ್ರ ವಾಯ್ಸಲ್ಲಿ ಆ ಲೋ ಪಿಚ್ಚಲ್ಲಿ ಕೇಳಬೇಕು ನೀವು, ಒಂಥರ ಎಮೋಷನಲ್ ಆಗ್ಬಿಡ್ತೀರ ನೀವು. ಆ ಮಾಯಾ ನಗರಿ ಅಂತ ಹೇಳೋದು ಅಲ್ಲಿ ಫುಡ್ ವರ್ಲ್ಡು, ಫನ್ ವರ್ಲ್ಡು, ಅದರ ಹಿಂದೆ ಅಂಡರ್ ವರ್ಲ್ಡು, ಏನೂ ಎಲ್ಲ ಗೊತ್ತಿದ್ದು ಏನೂ ಮಾಡೋಕ್ಕಾಗದೆ ಅಂತ ಕಾಕಿ ವರ್ಲ್ಡ್ಗಳು ಅಂತಂದರೆ ಪೊಲೀಸ್ ಪಡೆಗೆ ಎಷ್ಟು ಚೆನ್ನಾಗಿ ಬರೆದಿದ್ರು ಅಂದರೆ ಅದರಲ್ಲಿ ಪ್ರಾಸ, ಅದರೊಟ್ಟಿಗೆ ಒಳ್ಳೆ ಅರ್ಥ ಇರುವಂಥ ಸಾಲುಗಳು. ಬೆಂಗಳೂರಿನ ಆ ಮುಖ, ಆ ಕರಾಳ ಮುಖ ಅಂತ ಹೇಳ್ಬೋದು, ಹಂಗೆ ಹೇಳ್ಬೇಕಾಗತ್ತೆ. ಮಾಯಾ ನಗರಿ, ಈ ಮಾಯೆಗೆ ದುಡ್ಡೇ ಪ್ರಾಣ, ಇದು ಕೆಂಪೇಗೌಡನ ಭ್ರೂಣ. ಮಾಯಾ ನಗರಿ, ಈ ಮಾಯೆಗೆ ಬಣ್ಣ ನೂರು, ಇಲ್ಲಿ ಹೃದಯ ಚೂರೇ ಚೂರು. ತುಂಬ ಗೋಸುಂಬೆಗಳಿದ್ದಾವೆ ಮಾಯಾನಗರಿಯಲ್ಲಿ. ಬೆಂಗಳೂರಿನಲ್ಲಿ ಹೃದಯ ಯಾರಿಗೂ ಇಲ್ಲ, ಅಷ್ಟು ಕನಿಕರ ಇಲ್ಲ, ಕಡಿಮೆ ಅಂತ. ದುಡ್ಡು ಮಾಡಬೇಕಷ್ಟೇ. ಅಂದರೆ ದೇಶಿಗಳ ಬಗ್ಗೆ, ಅಸೂಯೆ ಪಡೋರ ಬಗ್ಗೆ, ಹೊಟ್ಟೆ ಕಿಚ್ಚು ಪಡೋರ ಬಗ್ಗೆ, ಸ್ವಾರ್ಥಿಗಳ ಬಗ್ಗೆ. ಈ ಮಾಯೆಗೆ ಕೊಲೆಗಳು ಇಷ್ಟ, ಇಲ್ಲಿ ನ್ಯಾಯ ಪಡ್ತಾಳೆ ಕಷ್ಟ. ಹೆಂಗಿದೆ ನೋಡಿ. ಬೆಂಗಳೂರಿನಲ್ಲಿ ಕೊಲೆಗಳಾಗೋದು ನೀವು ಕೇಳ್ತಿರ್ತೀರಿ. ಈಗಂತೂ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೊಲೆ ಆಗ್ತಾ ಇದೆ. ಕಣ್ಣಿದ್ದು ಏನೂ ಮಾಡೋಕ್ಕಾಗದಿರುವಂತೆ ನ್ಯಾಯ ದೇವತೆ ಅಂತ. ಅನಾಥ ಮಕ್ಕಳ ಬಗ್ಗೆ, ಆ ಬಾಲ ಕಾರ್ಮಿಕರ ಬಗ್ಗೆ ಹೇಳಿದ್ದಾರೆ. ಕೆಲ ಮಕ್ಕಳು ಕಾನ್ವೆಂಟ್ ಪಾಲು, ಕೆಲ ಮಕ್ಕಳು ಹೋಟೆಲ್ ಪಾಲು, ಕೆಲ ಮಕ್ಕಳು ಫ್ಯಾಕ್ಟ್ರಿ ಪಾಲು, ಉಳಿದವರು ಬೀದಿ ಪಾಲು ಅಂತ. ಅದು SPB ಅವ್ರ ವಾಯ್ಸಲ್ಲಿ ಕೇಳಿದ್ರೆ ನಮ್ಮ ಕಣ್ಣೀರು ಬಂದ್ಬಿಡುತ್ತೆ, ಹಂಗಿದೆ ಹಾಡೋದು. ಹಂಗೆ ಬರೆದು ಮುಂದಕ್ಕೆ ಬರೀತಾರೆ, ಮಾಯಾ ನಗರಿ, ಈ ಮಾಯೆಗೆ ಮಕ್ಕಳು ಜಾಸ್ತಿ, ಕಡು ಬಡತನವೇ ಅವರ ಆಸ್ತಿ. ಇಲ್ಲಿ ಬಾಲ ಕಾರ್ಮಿಕರ ಬಗ್ಗೆ, ಅಂದರೆ ಸ್ಕೂಲ್ಗೆ ಹೋಗೋದೆ, ಆ ಓದಬೇಕಾದ ವಯಸ್ಸಲ್ಲಿ ಓದೋದೆ, ಅಂದರೆ ಕೆಲಸ ಮಾಡ್ತಾರೆ, ಆ ಬಡತನ ಹಸಿವನ್ನ ಹಿಂಗ್ಸಕ್ಕೋಸ್ಕರ ಕೆಲಸ ಮಾಡ್ತಾರೆ ಅಂತ ಹೇಳೋದನ್ನ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದರೆ, ಬತ್ತಿ ಒತ್ತಿ, ಗಾರೆ ಕೆತ್ತಿ, ಬೀಡಿ ಸುತ್ತಿ, ಪೋಸ್ಟರ್ ಮೆತ್ತಿ, ಮೂಟೆ ಕಟ್ಟಿ, ಕೈಕಾಲು ಕಟ್ಟಿ, ಹೊಟ್ಟೆ ಬಟ್ಟೆ ಕಟ್ಟಿ, ಈ ಮಾಯೆಯ ಮಕ್ಕಳು ಹಲವು ದುಡಿತಾವೇ ಸುಮ್ಮನೆ ದಿನವೂ ಅಂತ. ಅವ್ರಿಗೆ ಏನು ಗೊತ್ತಿಲ್ಲ, ಗುರಿ ಇರಲ್ಲ ಪಾಪ. ದಿನ ದುಡಿಬೇಕು, ಊಟ ಮಾಡಬೇಕು. ಬಡತನ, ಅನಾಥ ಮಕ್ಕಳ ಬಗ್ಗೆ ಬರ್ದಿದ್ದು. ಅದೆಲ್ಲ ಆದಮೇಲೆ ಸಿನಿಮಾ ಟೈಟ್ಲ್ ಬರಬೇಕಲ್ಲ, ಮಾಯಾ ನಗರಿ, ಈ ಮಾಯೆ ಒಂದು ತಿಜೋರಿ, ಇದನ್ನು ಹೊಡೆದವನೇ ಟಪೋರಿ ಅಂತ. ಅಂದರೆ ಇಲ್ಲಿ ದುಡ್ಡು ಕೂಡ ಮಾಡ್ಬೋದು. ಬೆಂಗಳೂರಿನಲ್ಲಿ ದುಡ್ಡಿದೆ, ಐಡಿಯಾ ಬೇಕು. ಆ ತಿಜೋರಿನ ಹೊಡೆದ್ರೆ ಅವ್ನು ಟಪೋರಿ ಆಗ್ತಾನೆ ಅಂತೇಳಿ, ಅಂದರೆ ಶ್ರೀಮಂತ ಆಗ್ತಾನೆ ಅಂತನೂ ಆಗುತ್ತೆ, ಬುದ್ಧಿವಂತ ಆಗ್ತಾನೆ, ಜಾಣ ಆಗ್ತಾನೆ ಅಂತನೂ ಆಗುತ್ತೆ ಅಂತ. ಇನ್ನೊಂದು ಹಾಡಿದೆ ಇದರಲ್ಲಿ, ಡು ಯು ನೋ ವಾಟ್ ಈಸ್ ದ ಲವ್ ಅಂತ. ಅಂದರೆ ಒಂದು ಬಟ್ಲರ್ ಇಂಗ್ಲೀಷು, ವಾಟ್ ಈಜ್ ಲವ್, ದಟ್ ಈಜ್ ಲವ್, ಈ ಥರ. ಅದು ಒಳ್ಳೆ ಚೆನ್ನಾಗಿದೆ ಪದಪ್ರಯೋಗದಲ್ಲಿ. ಎಷ್ಟು ಚೆನ್ನಾಗಿ ಪ್ರಾಸಗಳು ಬರೆದಿದ್ದಾರೆ ಅಂದರೆ, ಈ ಘಳಿಗೆ ಡಬ್ಬಿಯ ಎರಡು ಮುಳ್ಳು, ಅಕ್ಕಪಕ್ಕ ನಡೆವ ನಂಟು ಅದೇನದು. ಗಳಿಗೆ ಡಬ್ಬಿ ಅಂದರೆ ಕೈಗಡಿಯಾರ, ಎರಡು ಮುಳ್ಳು ಒಟ್ಟಿಗೆ ಹೋದ ಏನು ಅಂತ, ಅದು ಲವ್ ಅಂತ. 16 ಆನೆಗೂ ಏನು ಅರಿಯದ ನಾರಿನ ಕರೆ, ದಟ್ ಈಸ್ ಲವ್. 16 ಆನೆ ಅಂದರೆ 100ಕ್ಕೆ 100 ಸತ್ಯ ಅಂತ. ಏನು ಅರಿಯದಂಥ ನಾರಿ ಸ್ಮೈಲ್ ಮಾಡಿಬಿಟ್ರೆ ಅದು ಲವ್ವೇ ಅಂತ. ಈ ಕಣ್ಣು ಬಲ್ಲದು, ಮನಸ್ಸು ಬಲ್ಲದು, ಮಾತು ಗೆಟುಕದಿರೋ ಮಾತು ಅದೇನದು, ತನ್ನ ಆಸೆಗೆ ತನ್ನನ್ನೇ ಸುತ್ತುವ ಮನದ ಚಿಟ್ಟೆ ಗೂಡಲಿ ಅದೇನದು. ಮುಂದಕ್ಕೆ ಬರ್ದಿದ್ದಾರೆ ಆ ಚಂದ್ರಂದು ಒಂದು ಬೆಳದಿಂಗಳಿಗೆ ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ. ಬಾಳಿನ ಕೋಟೆಯ ಕತ್ತಲ ಪೇಟೆಯಲ್ಲಿ ಚಂದಿರ ಕರಗದಿದ್ರೆ ಅದೇ ಲವ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದು ಅಲ್ಲೊಂದು ತತ್ವ ಹಾಕ್ಬಿಡೋದು, ಒಂದು ಸ್ಫೂರ್ತಿ ಮಾಡಿಬಿಡೋದು, ಅದಕ್ಕೇನು ಹೇಳ್ತಾರೆ, ಮೋಟಿವೇಶನ್ ಹಾಕ್ಬಿಡೋದು. ಇಂಡಿಯಾನ ಮಾರದೇ ಇದ್ದರೆ ದಟ್ ಈಸ್ ಲವ್, ಕನ್ನಡನ ಕೆಡಿಸಬಾರ್ದು, ಕನ್ನಡನ ಕೆಡಿಸದೇ ಇದ್ದರೆ ದಟ್ ಈಸ್ ಲವ್ ಅಂತ. ಅಲ್ಲಿ ಒಂದು ಭಾಷೆ ಮೇಲೆ, ದೇಶದ ಮೇಲೆ ಅಭಿಮಾನ. ಇದು ಎಕ್ಸ್ಪೆರಿಮೆಂಟ್ ಗೀತೆ ಅಂತೀನಿ ನಾನು. ಆ ಒಂದು ರಾಗ ಸಂಯೋಜನೆ ಸಖತ್ತಾಗಿದೆ. ಲಾ 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 ಸಖತ್ತಾಗಿದೆ. ಮಿಕ್ಕದಂಗೆ ಸಾಮಾನ್ಯವಾಗಿರೋ ಹಾಡುಗಳು ಅಂತ ಹೇಳ್ತೀನಿ. ರಾತ್ರಿಗೆ ಒಬ್ಬ ಗೆಳೆಯ ಕಣೋ ಅಂತ ಒಂದು ಹಾಡಿದೆ, ಆ ಚಂದ್ರನ ಮೇಲೆ, ತನ್ನ ಪ್ರಿಯತನ ಮೇಲೆ ಹಾಡೋದು, ಚಿತ್ರ ಮಾಡಿದ್ದು, ಅದೆಲ್ಲ ಚೆನ್ನಾಗಿದೆ. ಬಟ್ ಇದರಲ್ಲಿ ಮಾಯಾನಗರಿ ಹಾಡು ಬೆಂಗಳೂರಿನ ಇನ್ನೊಂದು ಮುಖ ತೋರಿಸಿದ್ದಾರೆ. ಹಾಗೂ ಡು ಯು ನೋ ವಾಟ್ ಈಸ್ ಲವ್, ಅದ್ರ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಸಾಂಗು, ಅಂದರೆ ಆ ಎಕ್ಸ್ಪೆರಿಮೆಂಟ್ ಸಾಂಗು ಇದು ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.